ಹಾರಂಗಿ ಡ್ಯಾಮಲ್ಲಿ ಅದು 120 ಅಡಿ 120 ಅಡಿ ಹೋಗಿ ಬರ್ಬೇಕಂತಂದ್ರೆ 15 ನಿಮಿಷ ಕಳೆದೋಗಿದೆ. ಆಗಲೇ ಮೂಗಿನಲ್ಲಿ ಬಾಯಿನಲ್ಲಿ ಬ್ಲಡ್ ಬಂದಿದ್ದು ನನಗೆ. ಈಗ ಆನೆ ಇರೋ ಜಾಗದಲ್ಲಿ ನಾವು ಹೋಗಿ ಮುಳುಗೋಕ್ಕಾಗಲ್ಲ. ಆನೆಯಿಂದ 15 ಅಡಿ ಅಂತರದಲ್ಲಿ ಮುಳುಗಬೇಕು. ಹೋಗಿ ಅಂತರದಲ್ಲಿ ಮುಳುಗಿ ಅಲ್ಲದ್ರಡಿಗೆ ಬರಬೇಕು. ಯಾಕೆ ಆನೆ ಜಾಗದಲ್ಲಿ ಮುಳುಗಿದ್ರೆ ನಮ್ಮ ಪ್ರಶಾಂತ ಆಗಲೇ ಮೇಯಕ್ ಬಿಟ್ಟಿದ್ದಾಗ ಆ ಕಡೆಯಿಂದ ಬಳಸ್ಕೊಂಡ್ಬಂದು ಈ ಕಡೆ ಬರುವಾಗ ಒಂದು ಕಲ್ಲು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಬಟ್ 2 ಗಂಟೆ ಟೈಮ್ ಕಷ್ಟಪಟ್ಟೆ. ಎಳೆದು ಬಿಡ್ತು ಇದು ಚೈನ್. ನಂದು ಕೈ ಸ್ಟೆಕ್ ಆಗ್ಬಿಡ್ತು. ನನ್ನ ಜೀವ ಸ್ಟೆಕ್ ಆಗ್ಬಿಟ್ಟ ಮೇಲೆ ನಾನು ಬದುಕಬೇಕಲ್ಲ. ಈ ಕೈ ಹೋದ್ರೆ ಹೋಗ್ಲಿ ಎಳೆದು ಬಿಡೋಣ ಅಂತ ಪ್ರಯತ್ನ ಪಟ್ಟೆ. ಆಗ ಅದು ಲೂಜ್ ಬಿಟ್ಬಿಡ್ತು. ಈ ನಮ್ಮ ಇಂಡಿಯಾದಲ್ಲಿ ಆನೆಗಳನ್ನ ಉಳಿಸಿರೋರ್ನ ನೀವು ಕರ್ಕೊಬಂದು ಅಂಥವ್ರು ಇದ್ರೆ ತೋರಿಸಿ, ನಾನು ಶರಣ ಆಗ್ಬಿಡ್ತೀನಿ. ಹಂಗೇನೆ ಆನೆಗಳು ನಿಸರ್ಗಧಾಮದಲ್ಲೇ ಇದ್ದೆ. ನಿಸರ್ಗಧಾಮದಲ್ಲಿ ಇರುವಾಗ ಆನೆ ಸಿಕ್ಕಾಕೊಬಿಟ್ಟು ದುರ್ಗಾ ಪರಮೇಶ್ವರಿ ಅಂತ. ಯಾವ್ಯಾವ ಆನೆಗಳು ಸಿಕ್ಕಾಕೊಂಡಿದ್ದು, ಎಲ್ಲಿ ಹೇಳ್ತೀನಿ ದುಬಾರೆ ಫಾರೆಸ್ಟಲ್ಲಿ. ಈ ನೈಟಲ್ಲಿ 25 ಅಡಿ ಚೈನ್ ಹಾಕ್ಬಿಟ್ಟು ಕಾಡಿಗೆ ಬಿಡ್ತಿದ್ರು ಮೊದಲು. ಈಗೇನು ಬಿಡೋದಿಲ್ಲ. ಈಗ 25 ಅಡಿ ಚೈನ್ ಹಾಕಿ ಕಾಡಿಗೆ ಮೇಯಕ್ ಬಿಡ್ತಿದ್ದು. ಅದು ಏಕೆಂದ್ರೆ 25 ಅಡಿ ಚೈನು ಅವ್ರು ಎಳ್ಕೊಂಡು ಹೋಯ್ತದೆ ನೋಡಿ. ಆ ಮಾರ್ಕ್ ಮೇಲೆ ಹೋಯ್ತಾರೆ ಬೆಳಿಗ್ಗೆ. ಬುಟ್ಟ ತಾವಿಂದ ಹುಡ್ಕೊಂಡು ಹೋಗ್ತಾರೆ ಆನೆ ಇರೋತಕ್ಕೆ. ಅದು ಕರೆಕ್ಟಾಗಿ ಮಾರ್ಕ್ ಗೆರೆ ಸಿಗ್ತದೆ. ಹಾಗೆ 25 ಅಡಿ ಚೈನ್ ಹಾಕ್ತಾರೆ. ಆಗಾಗುವಾಗ ಇದು ಏನು ಮಾಡ್ತಾರೆ, ಆ ಕಾಡಲ್ಲಿ ಮೇಯಕ್ಕೆ ಊಟ ಇಲ್ಲ, ಅವಕ್ಕೆ ಮೇವು ಸಿಕ್ಕಲ್ಲ. ಇವು ತೋಟಕ್ಕೆ ಹೋಯ್ತವೆ. ತೋಟದಲ್ಲಿ ಬಾಳೆ ಹಲಸಿನಕಾಯಿ ಇದು ತಿನ್ನಲಿಕ್ಕೆ ಬಾಳೆಗೆ ತಿನ್ನಕ್ಕೆ ಹೋಯ್ತವೆ. ಆಗೇನಾಯ್ತದೆ ಅಂತಂದರೆ ಮೇಡಮ್, ಈ ಚೈನ್ ಎಳ್ಕೊಂಡು ಹೋಗ್ಬೇಕಲ್ಲ, ಈ ಚೈನ್ ಎಳ್ಕೊಂಡು ಹೋಗೋ ಈ ಕಲ್ಲು ಸರಿ ಇರ್ತದೆ. ಕಲ್ಲು ಒಂದು ರಿಂಗ್ ಇರ್ತದೆ. ಆ ಕಲ್ಲು ಸರಿಯಲ್ಲಿ ಸಿಕ್ಕಾಕೊಂಡ್ರೆ ಆನೆ ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ನೀರೊಳಗಡೆ 25 ಅಡಿ ಚೈನ್ ಇದ್ರೆ ಒಂದು 18 ಅಡಿ 15 ಅಡಿಯಲ್ಲಿ ಸಿಕ್ಕಾಕೋತದೆ. ಆಗ ಆನೆ ಏನು ಮಾಡೋಕ್ಕಾಗಲ್ಲ. ಆಗೋದೇ ಇಲ್ಲ. ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಮನುಷ್ಯರಿಗೂ ಏನೂ ಮಾಡೋಕ್ಕಾಗಲ್ಲ. ನಮ್ಗಾದ ಕೈ ಇದೆ, ಕೈನಲ್ಲಿ ಏನಾದ್ರು ಒಂದು ಟೆಕ್ನಿಕಲ್ ಮಾಡ್ಬೋದು. ಎಷ್ಟೊತ್ತು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಲ್ಲ, ನೀರೊಳಗಡೆ ಚೈನ್ ಬಿಡಿಸೋದು ತುಂಬಾ ಕಷ್ಟದ ಕೆಲಸ. ಕಷ್ಟ ಹೇಳ್ತಾ ಇರ್ತೀನಿ. ಈಗ ತಾವು ಕೇಳ್ಕೊಳ್ಳಿ. ಅದು ಹಾಗೆ ಆಯ್ತು. ಆಮೇಲೆ ರಾಮಕೃಷ್ಣ ಬರೀ ಕೇಳ್ಬೇಕಲ್ಲಿ. ರಾಮಕೃಷ್ಣ ಕರ್ಕೊಂಬಂದ್ರು. ರಾಮಕೃಷ್ಣ ಬಂದ. ಬರೀ ಸೊಂಡ್ಲು ಮಾತ್ರ ಇಷ್ಟು ಕಾಣ್ತಾ ಉಂಟು ಆನೆದು. ಯಾವ ಆನೆ ಅಂಕಲ್ ಅದು? ಇದು ದುರ್ಗಾ ಪರಮೇಶ್ವರಿ ದುಬಾರಿ ಶಿಬಿರದಲ್ಲಿ. ಹೌದು. ಒಂದು ಅದೇ ಹೇಳ್ತೀನಿ. ಅದನ್ನ ನಾನು ಏನ್ ಮಾಡಿದೆ, ಈಗ ಆನೆ ಇರೋ ಜಾಗದಲ್ಲಿ ನಾವು ಹೋಗಿ ಮುಳುಗೋಕ್ಕಾಗಲ್ಲ. ಆನೆಯಿಂದ 15 ಅಡಿ ಅಂತರದಲ್ಲಿ ಮುಳುಗಬೇಕು. ಹೋಗಿ 15 ಅಡಿ ಅಂತರದಲ್ಲಿ ಮುಳುಗಿ ಅಲ್ಲದ್ರಡಿಗೆ ಬರಬೇಕು. ಯಾಕೆ ಆನೆ ಜಾಗದಲ್ಲಿ ಮುಳುಗಿದ್ರೆ ನಮಗೆ ಒದ್ದು ಬಿಡ್ತದೆ. ಗೊತ್ತಿಲ್ಲ. ಅಲ್ಲಿ ಮುಳುಗಿ ಅಡಿ ಕೆಳಗಡೆ ಬಂದು ಅದನ್ನು ಸರ್ಚ್ ಮಾಡಬೇಕು. ಹಾಗೆ ಮಾಡಿ ಅದನ್ನು ಕಾಪಾಡ್ಬಿಟ್ಟೆ. ಅದು ಹೆಂಗ್ ಬಿಡಿಸಿದ್ರಿ? ಅದು ಹೆಂಗಿತ್ತು ನಿಮ್ಗೆ? ಕಷ್ಟನೇ ಅದು, ಸಾಧ್ಯ ತುಂಬಾ ಕಷ್ಟ ಮೇಡಮ್ ಅವರೇ. ಅದನ್ನೆಲ್ಲ ಮಾಡಕ್ಕೆ ಎಲ್ಲರ ಕೈ ನಾನು ಸಾಧ್ಯ ಇಲ್ಲ. ಮೇಲ್ಗಡೆ ಆನೆ ಒಳಗಡೆ ಕೆಲಸ ಮಾಡಬೇಕು. ಪುನಃ ದಮ್ ಕಟ್ತು ಸಡನ್ ಆಗಿ ಹೇಳಕ್ಕೆ ಅಂತಂದ್ರೆ ಆನೆ ಹತ್ರ ಹೇಳಬೇಕು. ಅದನ್ನೆಲ್ಲ ಆಲೋಚನೆ ಮಾಡ್ಕೊಂಡೇ ಹೇಳಬೇಕು. ಏನೋ ಆ ಭಗವಂತ ನಿಮ್ಮ ಒಂದು 100 ಲಕ್ಷಾಂತರ ಜನದ್ದು ಒಂದು ನನಗೆ ಬಲ, ಅದು ದೇವ್ರದ್ದು ಬಲ. ಆ ಕೆಲಸ ಮಾಡೀನಿ. ಒಂದು ಆನೆ ಆಯ್ತು, ಅದನ್ನ ಬದುಕಿಸ್ತೆ. ಹೆಂಗ್ ಬಿಚ್ಚಿ ಅದನ್ನ ಬಿಚ್ಚಿಬಿಟ್ಟೆ. ಎಷ್ಟು ನಿಮಿಷ ಟೈಮ್ ತಗೋತಿದ್ರಿ ಅಥವಾ ಎಷ್ಟು ಗಂಟೆ ತಗೋತಿದ್ರಿ? ಅದು ಒಂದು ಹೋಗೋದು ಒಂದು 10 ನಿಮಿಷ ಕೆಲಸ ಮಾಡೋದು, 15 ನಿಮಿಷ ಕೆಲಸ ಮಾಡೋದು, ಪುನಃ ಹೊರಗಡೆ ಹೋಗಿ ಹೇಳೋದು. ಹಾಗೆ ಮಾಡೋದು. ಯಾವ ರೀತಿಲಿ ಸಿಕ್ಕಾಕೊಂಡಿದೆ, ಯಾವ ಕಡೆ ಬಿಚ್ಚಿದ್ರೆ ಹೆಂಗ್ ಬರ್ಬೋದು, ಹೆಂಗ್ ಉಂಟು, ಇದು ಎಷ್ಟು ಸುತ್ಕೊಂಡಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಅದನ್ನ ಅದು ಬಿಚ್ಚಬಹುದು ಅಂತ ಬಿಚ್ಚಿ ಮಾಡಿ ಅದು ಬಿಚ್ಚಿದೆ. ಬಿಚ್ಚಿದಾಗ ಅದು ನಿಮ್ಗೆ ತಿರುಗಿಸಿ ಒದೆಯಂತ ಚಾನ್ಸಸ್ ಏನಿಲ್ಲ. ಮೇಲ್ ಹಗ್ಗೆಲ್ಲ ಕಟ್ಟಿದ್ರ ಆನೆಗೆ ಹಗ್ಗ ಏನು ಕಟ್ಟಿತಿಲ್ಲ. ಅವ್ರು ಕರೆದ್ರು. ಮೇಲೆ ಆನೆ ಬಂತು. ಚೈನ್ ಬಿಚ್ಚಿದ ಮೇಲೆ ಕಾಲು ಲೂಸ್ ಆಯ್ತಲ್ಲ ಮೇಲೆ ಬಂತಲ್ಲ. ಅವ್ರು ಕರೀತಾರೆ ಆನೆಯವರು. ಅಂದ್ರೆ ಸಾಕಾನೆ ಅಲ್ವಾ, ಬಾ ಅಂದ್ರೆ ಅದು ಬಂದ್ಬಿಡುತ್ತೆ. ಆಗ ಹೋಯ್ತದು. ಆಮೇಲೆ ಅದು ಒಂದಾಯ್ತು. ನೆಕ್ಸ್ಟ್ ಗಣೇಶ ಅಂತೇಳಿ ಆನೆ. ಗಣೇಶ ಆನೆ ಚಿಕ್ಕದು ಗಣೇಶ ಆನೆ. ಅದು ಚೈನ್ ಒಳಗೆ ಸಿಕ್ಕಾಕೊಬಿಟ್ಟಿತ್ತು. ಸಿಕ್ಕಾಕೊಬಿಟ್ಟು ಹೊಟ್ಟೆ ಎತ್ಕೊಂಡು ಇನ್ನೇನು ಸ್ವಲ್ಪ ಸಮಯ ಇತ್ತು. ಹೊಟ್ಟೆ ಎತ್ಕೊಂಡು ನೀರೊಳಗಡೆ ಬಿದ್ದೋಗಿತ್ತು. ಉಸಿರಾಟ ಆಡ್ತಿತ್ತು. ಯಾವ ನದಿಲಿ ಅಂಕಲ್ ಇದು? ಇದೆಲ್ಲ ಕಾವೇರಿ ಹೊಳೆಯಲ್ಲಿ ದುಬಾರಿಲಿ. ಅಂದ್ರೆ ಆನೆಗಳಿಗೆ ಸ್ನಾನ ಮಾಡಿಸೋಂತ ಜಾಗಗಳ ಸ್ವಲ್ಪ ಕೆಳಗಡೆ ನೀರ್ ಕುಡಿಯಕ್ ಹೋಗ್ತಾ ಇರ್ತವೆ. ನೈಟಲ್ಲಿ ಆಗುವಂತ ಕೆಲಸ ಇವು. ಆಮೇಲೆ ಅದನ್ನು ಕಾಪಾಡಿದೆ. ಹೆಂಗ್ ಕಾಪಾಡಿದ್ರಿ? ಅದನ್ನ ಹೆಂಗ್ ಸುತ್ತಾಕೊಂಡಿತ್ತು? ಎಷ್ಟು ಕಷ್ಟ ಆಯ್ತು ನಿಮಗೆ? ಈ ಕಲ್ಲಿಗೆ ಸುತ್ತಾಕೊಂಡು ಮತ್ತೆ ಹಾಳಲ್ಲ, ಅದಕ್ಕೆ ಕಾಲಿಗೇನು ಸಿಕ್ಕಲ್ಲ. ಕಾಲಿಗೆ ಈಜಿ ಏನಾಯ್ತು, ಹೊಟ್ಟೆ ಮೇಲೆ ಬಂತು. ಸೊಂಡ್ಲ ಮೇಲೆ, ಹೊಟ್ಟೆ ಮೇಲೆ ಸುಸ್ತಾಗೋಯ್ತು. ಆಮೇಲೆ ಅಷ್ಟೊತ್ತಿಗೆ ರಾಮಕೃಷ್ಣ ಬರ್ಬೇಕು ಅಲ್ಲಿ. ರಾಮಕೃಷ್ಣ ಬಂದ, ಸಾಹಸ ಮಾಡಿ ಅದನ್ನು ತೆಗ್ದ.
ಮತ್ತೆ ಒಂದು ಅದನ್ನ ಬಿಚ್ಚಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು? ಅದು ಒಂದೂವರೆ 2 ಗಂಟೆ ಟೈಮ್ ಜಾಸ್ತಿನೇ ಆಗಿರ್ಬೋದು. ತುಂಬಾ ಕಷ್ಟ. 2 ಗಂಟೆ ನೀರೊಳಗಡೆ ಮುಳುಗಿ ಆನೆಗಳನ್ನ ಸರಪಣಿ ಎಲ್ಲ ಬಿಚ್ಚೋದು. ಮತ್ತೆ ಪುನಃ ಪ್ರಶಾಂತ ಆನೆ, ಪ್ರಶಾಂತ ಆನೆ ಸ್ಟಾರ್ಟ್ ದುಬಾರೆ ಡೈರೆಕ್ಟ್ ಅಲ್ಲಿ ಅವರು ದುಬಾರೆ ನಾವು ಸಿಬ್ರದಲ್ಲಿ ಡೈರೆಕ್ಟ್ ಆಗಿ. ಅವನು ಯಾವ ಸಂದರ್ಭದಲ್ಲಿ ಹೋಗಿ ಸಿಗಾಕೊಂಡಿದ್ದು ಪ್ರಶಾಂತ? ಅದು ಆ ಕಡೆ ಆಗಲೇ ಮೇಯಕ್ಕೆ ಬಿಟ್ಟಿದ್ದಾಗ ಆ ಕಡೆಯಿಂದ ಬಳಸ್ಕೊಂಡ್ಬಂದು ಈ ಕಡೆ ಬರುವಾಗ ಒಂದು ಕಲ್ಲು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆಗ ನನಗೆ ಇದು ದಪ್ಪ ಆಗ್ಬಿಟ್ಟಿತ್ತು, ಇದು ಇನ್ನೂ ಗಂಟಿದೆ ನನಗೆ, ಇಲ್ಲಿ ಈ ಗಂಟು ಇದೆ, ಇದು ಇಷ್ಟು ಇಲ್ಲಿ ಇದು ಗಂಟು ಇದೆ, ಇದು ಗಂಟಾಗಿದ್ದು. ಇಷ್ಟು ಉದ್ದ ಹಾಳದಲ್ಲಿ ಕೈ ಬಿಟ್ಟು ಬಿಟ್ಬಿಟ್ಟು ಅದು ಕೈಗೆ ನೋಡಿ, ಇದು ಪೈಪ್ ಅಲ್ಲ ಮೇಡಮ್, ಹಿಂಗ್ ಸಿಗ್ತಾ ಇತ್ತು, ಹಿಂಗೆ ಇಷ್ಟು ಅದು ಸರಪಣಿ. ಇದನ್ನ ಹೆಂಗೆಂಗೋ ಮಾಡಿ ಹಿಂಗೆ ತಗೊಂಡು ಬಿಗ್ಗೆ ಎಳ್ದು ಕಷ್ಟಪಟ್ಟೆ 2 ಗಂಟೆ ಟೈಮ್ ಕಷ್ಟಪಟ್ಟೆ. ಅದು ಆನೆ ಹೊಸಿ ತೂಕ ಇದೆಯಾ? ಆನೆ ಎಳ್ದು ಬಿಡ್ತು. ಇದು ಚೈನ್ ನಂದು ಕೈ ಸ್ಟೆಕ್ ಆಗ್ಬಿಡ್ತು. ನನ್ನ ಜೀವ ಸ್ಟೆಕ್ ಆಗ್ಬಿಟ್ಟ ಮೇಲೆ ನಾನು ಬದುಕಬೇಕಲ್ಲ. ಈ ಕೈ ಹೋದ್ರೆ ಹೋಗ್ಲಿ ಎಳೆದು ಬಿಡೋಣ ಅಂತ ಪ್ರಯತ್ನ ಪಟ್ಟೆ. ಆಗ ಅದು ಲೂಜ್ ಬಿಟ್ಬಿಟ್ಟೆ ಲೂಜ್ ಬಿಟ್ಮೇಲೆ ನನ್ನ ಕೈ ತೆಗೆದ್ಬಿಟ್ಟೆ. ಆಮೇಲೆ ಅದನ್ನು ಬಿಡಿಸ್ದೆ. ಅಂತಾನೆ ಸಿಕ್ಕಾಕೊಂಡಿದ್ದ ಸರಪಣಿಲಿ, ನೀರೊಳಗಡೆ ಸಿಕ್ಕಾಕೊಂಡಿದ್ದ. 2 hours ನೀವು ಅವನ್ನ ರಕ್ಷಣೆ ಮಾಡಿದ್ರು. ಎಷ್ಟು ಗಂಟೆ ತನಕ ನೀವು ಮುಳುಗಿರ್ತಾ ಇದ್ರಿ? ನಿಮ್ಗೆ ಆಕ್ಸಿಜನ್ ಏನಿಲ್ಲ. ಎಷ್ಟು ಗಂಟೆ ತನಕ ಮುಳುಗಿರ್ತಾ ಇದ್ರಿ ನೀವು? ಮೇಡಮ್ 10 ನಿಮಿಷ, 15 ನಿಮಿಷ, 12 ನಿಮಿಷ, 8 ನಿಮಿಷ, ನನಗೆ ಆಗಲ್ಲ ಅನ್ನೋಗೆ ಮ್ಯಾಕ್ ಬಂದ್ಬಿಡ್ತೀನಿ. ಆಕ್ಸಿಜನ್ ಏನು ಇಲ್ದಲ್ಲಿ 10 ನಿಮಿಷ ಇರ್ತಿದ್ರಾ? ಇರ್ತೀನಿ 10 ನಿಮಿಷ ನೀರೊಳಗಡೆ. 60 ಅಡಿ 70 ಅಡಿ ಒಳಗಡೆ ಹೋಗಿ ಬರ್ಬೇಕಂದ್ರೆ ಎಷ್ಟು ಸೆಕೆಂಡ್ ಬೇಕು, ಎಷ್ಟು ನಿಮಿಷ ಬೇಕು, ಅಷ್ಟು ನನಗೆ ಕೆಪಾಸಿಟಿ ಇದೆ. 15 ನಿಮಿಷ ದಮ್ ಕಟ್ಟುವಷ್ಟು, 1/4 ಗಂಟೆ ನಾನು ಒಳಗಡೆ ಇರುವಷ್ಟು ಕೆಪಾಸಿಟಿ. ನಾನು ಯೋಗಾಶ್ರಮ ಮಾಡಿ ಬೆಳೆದವನು. ನಾನು ಕಂಡೋರ ಮನೇಲಿ ಸಗಣಿ ಹಾಕೊಂಡು ಊಟ ಮಾಡ್ಕೊಂಡು ಇದ್ದವನು ಅಷ್ಟೇ ಅಂತ ತಿಳ್ಕೊಬೇಡಿ. ಎಲ್ಲ ನಾವು ಫೈಲ್ ಮನ್ನಲ್ಲಿ ರೀತಿ ಬೆಳೆದವನು. ಇವತ್ತು 77 ವರ್ಷ ಆಗಿದೆ. 77 ವರ್ಷ ಆದರೂ ನಾನು ಇವತ್ತು 60 kg ಮೂಟೆ ಮ್ಯಾಕೆ ಎತ್ತಷ್ಟು ಶಕ್ತಿ ನಾನು ಹೊಂದಿದ್ದೀನಿ. ಅಲ್ಲ 10 ನಿಮಿಷ 15 ನಿಮಿಷನೂ ಹೇಳಿದ್ರು ಅಂಕಲ್ ಅವಾಗಲೇ. 15 ನಿಮಿಷ 1/4 ಗಂಟೆ ನೀರೊಳಗಡೆ ಮುಳುಗಿರೋದು ಅಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ. ಅದ್ರಲ್ಲೂ ಆನೆಗಳನ್ನ ಮನುಷ್ಯರಾದ್ರೆ ಬೇಕಾದ್ರೆ ಹೇಳ್ಕೊ ಬಂದ್ರಿ, ನೀವು ಹೇಳ್ತಾ ಇದ್ರಿ. ಆದ್ರೆ ಆನೆಗಳಂತ ಆರಂಗಿ ಡ್ಯಾಮಲ್ಲಿ ಒಂದು ಹುಡುಗಿ ಬಿದ್ದೈತಲ್ಲ, ಅವ್ರು ಏನೋ ಅಲ್ಲಿ ಹುಣಸೂರು ಕಡೆಯವರು. ಅದು ಆರಂಗಿ ಡ್ಯಾಮಲ್ಲಿ ನಾವು ಈ ಪೊಲೀಸ್ನವ್ರು ಮಾಡಿದ್ರು ಟೈಮಿಂಗ್ ನೋಡ್ತಾರೆ, ಇವನು ಎಷ್ಟೊತ್ತು ಒಳಗಡೆ ಹೋದ ಅಂತೇಳಿ ಟೈಮು ನೋಡ್ಕೋತಾರೆ. ಮತ್ತು ಅದರಲ್ಲಿ ಇನ್ನೂ ಕೆಲವರು ಇರ್ತಾರೆ, ಟೈಮ್ ನೋಡ್ಕೋತಾರೆ ಎಷ್ಟೊತ್ತಾಯ್ತು ಅಂತೇಳಿ. ಆ ಮಕ್ಕಳನ್ನ ಒಬ್ಬನ್ನೇ ತಂದಿದ್ದಾನು, ಇನ್ನೊಂದು ಕೈ 2 ಜೊತೆಲಿ ಬಂತು. ಅದು 120 ಅಡಿ ಹೋಗಿ ಬರ್ಬೇಕಂತಂದ್ರೆ ಅಲ್ಲಿ 15 ನಿಮಿಷ ಕಳೆದೋಗಿದೆ. ಆಗಲೇ ಮೂಗಿನಲ್ಲಿ ಬಾಯಿನಲ್ಲಿ ಬ್ಲಡ್ ಬಂದಿದ್ದು ನನಗೆ. ಶಿವರಾಮ್ ನಾಯ್ಕ್ ಡಾಕ್ಟರ್ ಇದ್ರು, ಆಗ ನನಗೆ ಮೆಡಿಸಿನ್ ಮಾಡಿದ್ರು. ಹೌದಾ? ಬ್ಲಡ್ 120 ಅಡಿ ಆಳ. 120 ಅಡಿ ಕೆಪಾಸಿಟಿ ಹೋಗಿ ಬರ್ಬೇಕಂದ್ರೆ ಅಷ್ಟು ಟೈಮ್ ತಗೋತದೆ. ಅಂದ್ರೆ ಅದು ಬಲಂತ ಗೌರವ ಟೈಮ್ ನನಗೆ. ಅದ್ರ ಮೇಲೆ ಇರ್ಲಿಕ್ಕಾಗಲ್ಲ. ನಮ್ಗೆ ಆಕ್ಸಿಜನ್ ಏನಾರ ಇದ್ರೆ ಅದನ್ನ ಮಾಡ್ಬೋದು. ಏನು ಇಲ್ಲದೆ ಬರೀ ಇದ್ರಲ್ಲಿ ಆಗಲ್ಲ. ಪ್ರಶಾಂತ್ ಒಂದು ಮುಗೀತು. ಈಗ ಆಮೇಲೆ ಇದು ವಿಕ್ರಮ ಹಾರಂಗಿ ಇಲ್ಲ, ಈಗಿದೆ. ಮೊದ್ಲು ಅಲ್ಲೇ ಇದೆ, ದುಬಾರಲ್ಲಿ ವಿಕ್ರಮ ಸಿಕ್ಕಾಕೊಂಡ್ಬಿಟ್ಟು ಅವ್ನು ಹಿಂಗ್ ಹೋಗಿ ಸಿಕ್ಕಾಕೊಂಡ ಅಂಕಲ್. ಅವನು ಈ ಕಡೆಯಿಂದ ಆ ಕಡೆ ದಾಟಕ್ಕೆ ಹೋಗಿ ಸಿಕ್ಕೊಂಡಿದ್ದು. ಅದು ಹಂಗೇನೆ ಕಲ್ಲ. ಎಷ್ಟು ವರ್ಷದಲ್ಲಿ? ಅದು ಈಗ ಒಂದು 16 ವರ್ಷ ಆಯ್ತು ಅಂತ. ಒಂದು 15 ವರ್ಷ ಆಗಿರ್ಬೋದು. ಅದೊಂದು ಆನೆ ಹೆಂಗ್ ಸಿಕ್ಕಾಕೊಂಡಿದ್ದಾನೆ? ನೀವು ಅದು ಕಲ್ಲು ಸರಿಗೆ ಸಿಕ್ಕಾಕೊಂಡ್ಬಿಟ್ಟು ನಿಮ್ಗೆ ಅವಾಗ ಎಷ್ಟು ಕಷ್ಟ ಆಯ್ತು? ಎಷ್ಟು ಗಂಟೆ ಬೇಕಾದಷ್ಟು ಕಷ್ಟ ಆಯ್ತು. ಒಂದು ಮಧ್ಯಾಹ್ನ ಇಡೀ ಆಯ್ತು. ಅವನ್ನ ಬಿಡ್ಸಕ್ಕೆ ಮಧ್ಯಾಹ್ನ ಇಡೀ ಆಯ್ತು. ಅಲ್ಲಿ ನಿಲ್ಲಕ್ ಆಯ್ತಿತ್ತಿಲ್ಲ, ಆನೆನೇ ನಿಲ್ಲಕ್ ಆಯ್ತಿತ್ತಿಲ್ಲ. ಅಷ್ಟು ಫೋರ್ಸ್ ನೀರು, ಬೆಂಕಿ ಫೋರ್ಸು. ಆ ಕಷ್ಟದಲ್ಲಿ ಏನೇನಮ್ಮ ಟೆಕ್ನಿಕಲ್ ಮಾಡಿ ಮುಳುಗಿ ಆ ಚೈನ್ ಎತ್ತಿ ಬಿಟ್ಟ ಮೇಲೆ ಆನೆ ಹೊರಗಡೆ ಬಂತು. ಎಷ್ಟು ಗಂಟೆ ಆಯ್ತು ವಿಕ್ರಮ್? ಸುಮಾರು 1-2-3 ಗಂಟೆ ಟೈಮ್ ಆಗಿರ್ಬೋದು. ಅಂದ್ರೆ ಮಧ್ಯಾಹ್ನ ಇಡೀ ಆಗಿರ್ಬೋದು. ಸುಮಾರು ಟೈಮ್ ಆಯ್ತು. ಅದೊಂದು ಆನೆ ಆಯ್ತು. ಆಗ ಗಣೇಶ ಒಂದಾಯ್ತು, ದುರ್ಗಾ ಪರಮೇಶ್ವರಿ, ಪ್ರಶಾಂತ ಆನೆ, ಮತ್ತೆ ವಿಕ್ರಮ ಆನೆ, ಮತ್ತೆ ಇದು ಒಟ್ಟು ಎಷ್ಟು ಆನೆಗಳು? 5 ಆನೆಗಳನ್ನ ಜೀವ ರಕ್ಷಣೆ ಮಾಡಿದೀನಿ. ಇನ್ನೊಂದು ಆನೆ ರಾಜೇಶ್ ಅಂತ ಆನೆ. ಅವ್ನು ಸಣ್ಣ ಮರಿಲಿ ಹಿಡಿದಿದ್ರು ಅವರು. ಇಲ್ಲಿ ಆನೆ ಕಡೆ ಹಿಡ್ಕೊಂಡಿದ್ರು ರಾಜೇಶ್. ಅದು ಸಿಕ್ಕಾಕೊಂಡ್ಬಿಟ್ಟಿತ್ತು.
ಅದನ್ನು ನಾನು ಕಾಪಾಡಿದೆ. ಅದನ್ನು ಹಿಂಗೆ ಕಲ್ಸರ ಅಂದ್ರೆ ಅದು ಸ್ವಲ್ಪ ಬೇಗ ಸಿಕ್ಬಿಡ್ತು. ಅದೇ ಮುಂಭಾಗದಲ್ಲಿ ಸ್ನಾನ ಮಾಡ್ಸಕ್ ಹೋದಾಗ ಚೈನ್ ಸಿಕ್ಕಾಕೊಂಡ್ಬಿಟ್ಟಿದ್ದು. ಒಟ್ಟಿಗೆ 5 ಆನೆಗಳನ್ನ ಜೀವ ರಕ್ಷಣೆ ಮಾಡಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ಯಾರಾದ್ರೂ ನೀವು ಪತ್ರಿಕರ್ತರು ಅಂದ್ರೆ ನೀವೆಲ್ಲ ದೇವ್ರ ನ್ಯಾಯಾಧೀಶರು ಇದ್ದಂಗೆ, ನ್ಯಾಯನ ಸಾವಿರಾರು ಜನರಿಗೆ ಕೊಡುವಂತ ಒಂದು ದೇವ್ರಿದ್ದಂಗೆ. ನೀವು ಎಲ್ಲ ಏನು ಮುಚ್ಕೊಂಡಿದೆ ಅದನ್ನ ತೆಗೆದುಬಿಟ್ಟು ತೋರಿಸೋರು ನೀವು ಅಂಥವ್ರು. ಈ ನಮ್ಮ ಇಂಡಿಯಾದಲ್ಲಿ ಆನೆಗಳನ್ನ ಉಳಿಸಿರೋರನ್ನ ನೀವು ಕರ್ಕೊಬಂದು, ನನಗೆ ಈಗ 77 ವರ್ಷ ಆಗಿದೆ ನೋಡಿ. ನಾನು ಎಷ್ಟನೇ ಇಸ್ವಿಲಿ ಹುಡ್ತವನು ನೋಡಿ, 1948ರಲ್ಲಿ ಹುಡ್ತವ್ ನಾನು. ಡಿಸೆಂಬರ್ 17ನೇ ತಾರೀಕಲ್ಲಿ ಹುಡ್ತವನು. ಆಯ್ತಾ? ಯಾರಾದರೂ ಅಂಥವ್ರು ಇದ್ರೆ ತೋರಿಸಿ, ನಾನು ಶರಣ ಆಗ್ಬಿಡ್ತೀನಿ. ಯಾರ ಕೈನೂ ನಾನು ಎಲ್ಲೂ ಕೇಳಿರ್ಲಿಲ್ಲ ಆನೆಗಳನ್ನ ನೀರೊಳಗಡೆ ಇದಕ್ಕೆ ಸತ್ಯದ ಕತೆ. ಅರಣ್ಯ ಇಲಾಖೆಯಲ್ಲಿ ಅವನು ಆನೆ ಮಾವುತ ಅಂತ ಇದ್ದಾನೆ, ಡೋಬಿ ಅಂತ. ಅವನು ಇದಕ್ಕೆ ಸಾಕ್ಷಿ. ಡೋಬೇಣಂಗೆಲ್ಲ ಗೊತ್ತು. ಎಲ್ಲ ಗೊತ್ತು. ನಾವು ಡೋಬೇಣನ್ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ ನಮ್ಮ ಆನೆಗಳ. ಅವನ್ನೇ ಕೇಳ್ಬಿಟ್ರೆ ಡೀಟೇಲ್ಸ್ ಕೊಟ್ಬಿಡ್ತಾನೆ ಅವನು ನಿಮ್ ಬಗ್ಗೆ, ನಮ್ಮ ಬಗ್ಗೆ. ನಾನು ಪಾಪ, ಯಾಕಂದ್ರೆ ಅವನು ಹೇಳ್ದ, ನಿನ್ನಿಂದ ನಮ್ಮ ಆನೆಯವರು ಎಷ್ಟೋ ಜನ ಊಟ ಮಾಡ್ತಾ ಇದಾರೆ. 5 ಆನೆಗಳು ಸತ್ತ ಇದ್ರೆ 10 ಜನಕ್ಕೆ ಕೆಲಸ ಇತ್ತಿಲ್ಲ. ಅದು ಒಂದ್ ಆನೆಗೆ 2 ಇರ್ತಾರೆ, ಕಬಡ್ಡಿ ಮತ್ತೆ ಮಾವುತ 2 ಇರ್ತಾರೆ.